ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ಪ್ರತಿಯೊಬ್ಬ ತುಲಾರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ಕಲ್ಲೂ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದ್ರು ವಿಶೇಷ ಪ್ರಶ್ನೆ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಓಪನ್ ಇದೆ, ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ನೆಲ್ಲ ಓದ್ತಾ ಇರ್ತೇನೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಏನು 5 ಸಮಸ್ಯೆಗಳಾಗಲಿದೆ ಅನ್ನುವಂಥದ್ದನ್ನು ತಿಳಿಸ್ತೇನೆ. ಮೊದಲನೇ ಸಮಸ್ಯೆ ಆಗ್ತಕ್ಕಂಥದ್ದು ಉದ್ಯೋಗ. ರವಿಗ್ರಹ ಆಗಸ್ಟ್ 14-15ನೇ ತಾರೀಕಿನ ತನಕ ನಿಮಗೆ ಕರ್ಕಾಟಕ ರಾಶಿಯಲ್ಲಿರಲಿದ್ದಾನೆ. ಕರ್ಕಾಟಕ ರಾಶಿಯಲ್ಲಿ ರವಿ ಅಂದರೆ ತುಲಾರಾಶಿಯವರಿಗೆ 10ನೇ ಮನೆಯಲ್ಲಿ ರವಿ ಅಂತ. ಕಾರಕೋ ಭಾವ ನಾಶಾಯ. 10ನೇ ಮನೆಯಲ್ಲಿ ರವಿ ಇದ್ದಾಗ ನಿಮಗೆ ಜಾಬ್ ವಿಚಾರದಲ್ಲಿ ತುಂಬ ಬೇಡದಂತಹ ನೆಗೆಟಿವ್ ಡಿಸಿಷನ್ಸ್ಗಳು ತೆಗೆದುಕೊಳ್ತೀರಾ. ಸೊ ಆಗಸ್ಟ್ 15ನೇ ತಾರೀಕಿನ ತನಕ ತುಲಾರಾಶಿಯವರು ನೀವು ರಿಸೈನ್ ಮಾಡೋದ್ರೆ ಸ್ವಲ್ಪ ಜಾಸ್ತಿ ತಲೆ ಹುಡ್ತಾ ಇರುತ್ತೆ. ಬೇಡ, ನನಗೆ ಜಾಬ್ ರಿಸೈನ್ ಮಾಡೋಣ, ಈ ಜಾಬ್ ಅಲ್ಲದ್ರೆ ಇನ್ನೊಂದು ಜಾಬು, ರಿಸೈನ್ ಮಾಡಿಬಿಟ್ಟು ಹುಡ್ಕೋಣ. ಬೇಕಾದರೆ ಏನು ಇವರೊಬ್ಬರೇ ನಾ ಕೆಲಸ ಕೊಡೋದು, ನನಗೆ ಪ್ರಪಂಚ ಬಹಳ ವಿಶಾಲವಾಗಿದೆ, ಎಲ್ಲೋದ್ರೂ ಕೆಲಸ ಸಿಗುತ್ತೆ. ಈ ಥರ ಎಲ್ಲ ನಿಮ್ಮ ಕೆಲಸದ ಬಗ್ಗೆನೇ ನಿಮಗೆ ಒಂದಿಷ್ಟು ನೆಗೆಟಿವ್ ಉಂಟಾಗ್ತಾ ಇರ್ತದೆ. ಕೆಲಸ ಬಿಟ್ಬಿಡೋಣ ಇದೇ ತಲೆಯಲ್ಲಿ ಹುಡ್ತಾ ಇರ್ತದೆ. ಇನ್ನು ಕೆಲವರು ಗ್ರಹಚಾರ ಹೆಂಗಿರುತ್ತೆ ಅಂತಂದ್ರೆ ಆಟೋಮೆಟಿಕಲಿ ಅವರೇ ಕೆಲಸದಿಂದ ತೆಗೆದು ಹಾಕಿಬಿಡ್ತಾರೆ. ಯು ಆರ್ ಟರ್ಮಿನೇಟೆಡ್, ಕೆಲಸದಿಂದ ತೆಗೆದು ಹಾಕ್ಬಿಡ್ತಾರೆ. ಸೊ ಅದರಿಂದ ಈ ಉದ್ಯೋಗ ಅನ್ನತಕ್ಕಂಥ ವಿಚಾರ ಇದೆಯಲ್ಲ, ಆಗಸ್ಟ್ ಮೊದಲೆರಡು ವಾರಗಳು ಬಹಳ ಡೇಂಜರಸ್ ಆಗಿದೆ ತುಲಾರಾಶಿಯವರಿಗೆ. ದಯವಿಟ್ಟು ಪರಿಹಾರ ಮಾಡಿಕೊಳ್ಬೇಕು, ಅತ್ಯಂತ ಅವಶ್ಯಕ. ಅದು ಎಚ್ಚರ ವಹಿಸಿ. ವಿಶೇಷ ಗುರು ಪರಿಹಾರವನ್ನು ನಾನು ಆಲ್ರೆಡಿ ತಿಳಿಸಿದ್ದೇನೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಆರೋಗ್ಯ ಬಾಧೆಗಳು ಅಂತ. ಏನಾಗುತ್ತೆ, ನಿಮ್ಮ ರಾಶ್ಯಾಧಿಪತಿ ಯಾರು? ಶುಕ್ರ. ಅಷ್ಟಮಾಧಿಪತಿ ಯಾರು? ಶುಕ್ರ. ಈ ಆಗಸ್ಟ್ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಹಾಗೂ ಅಷ್ಟಮಾಧಿಪತಿಯಾದ ಶುಕ್ರ ಗ್ರಹ ನಿಮ್ಮ ರಾಶಿಗಿಂತ 12ನೇ ಮನೆ ಅಂದರೆ ಕನ್ಯಾ ರಾಶಿಯಲ್ಲಿ ಪರಮನೀಚ ಸ್ಥಿತಿಯಲ್ಲಿರಲಿದ್ದಾನೆ. ಇದರಿಂದ ಏನಾಗುತ್ತೆ ಅಂದರೆ ತುಲಾರಾಶಿಯವರ ಆರೋಗ್ಯ ಹಾಳಾಗುವಂತಹ ಸಾಧ್ಯತೆ ತೀರಾ ಜಾಸ್ತಿ. ಆದರೂ ವಿಶೇಷವಾಗಿ ಮನಸ್ಸಿನ ಮೇಲೆ ಕೂಡ ನೀವು ಪ್ರಭಾವವನ್ನು ತೆಗೆದುಕೊಂಡು ಬಿಡ್ತೀರಾ, ಕೊರಗುತ್ತೀರಾ, ತುಂಬ ಜಾಸ್ತಿ ಬೇಸರ ಮಾಡ್ಕೊಳ್ತೀರಾ. ಆರೋಗ್ಯ ಮೇಲಿಂದ ಮೇಲೆ ಚಿಕ್ಕ ವಿಚಾರ, ಆ ಚಿಕ್ಕ ವಿಚಾರವೇ ಈ ಹಿಂದೆ ನಿಮಗೆ ಹಲವಾರು ಬಾರಿ ತಲೆನೋವು ಬಂದಿತ್ತು, ಏನು ದೊಡ್ಡ ವಿಚಾರ ಅಲ್ಲ ಅದು ಅಂತ. ಆದರೆ ಈ ಬಾರಿಯ ತಲೆನೋವು ಬಹಳ ಡಿಫ್ರೆಂಟ್ ಆಗಿರುತ್ತೆ. ಹಿಂದೆ ಹಲವಾರು ಬಾರಿ ನಿಮಗೆ ಸೊಂಟ ನೋವು, ಮೈಕೆ ನೋವು, ಬೆನ್ನು ನೋವು ಏನೋ ಬಂದಿತ್ತು. ಬಟ್ ಈ ತಿಂಗಳ ಆಗಸ್ಟಲ್ಲಿ ಬರುವಂಥದ್ದು ಬಹಳ ಡಿಫ್ರೆಂಟ್ ಆಗಿದೆ ಅಂತ ಅನ್ನಿಸ್ತಾ ಇರ್ತದೆ. ಹಲವಾರು ಬಾರಿ ನಿಮಗೆ ಆರೋಗ್ಯ ಬಾಧೆಗಳಾಗಿತ್ತು, ಬಟ್ ಈ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಆರೋಗ್ಯ ಬಾಧೆ ನಿಮಗೆ ಬಹಳ ವಿಭಿನ್ನ ಅನಿಸುತ್ತೆ. ಕೆಲಸ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಜಾಬ್ಗೆ ಹೋಗೋಕ್ಕಾಗಲ್ಲ ಅನಿಸುತ್ತೆ, ಮನೆಯಲ್ಲಿ ನಿತ್ಯ ಕೆಲಸಗಳು ಮಾಡೋಕ್ಕಾಗ್ತಾ ಇಲ್ಲ ಅಂತ ಅನಿಸುತ್ತೆ. ಯಾಕೋ ಈ ಬಾರಿಯ ಅನಾರೋಗ್ಯ ನನಗೆ ತುಂಬ ಕಾಡ್ತಾ ಇದೆ ಅಂಥೇಳಿ ನೀವು ನಿಮ್ಗೆ ಅನಿಸುತ್ತೆ, ಫೀಲ್ ಆಗುತ್ತೆ. ಆರೋಗ್ಯ ಬಾಧೆಗಳು ಹೋಗಿ ಡಾಕ್ಟ್ರ್ ಹತ್ರ ಹೋಗ್ತೀರಿ, ಡಾಕ್ಟ್ರ್ ಸಿಗೋದಿಲ್ಲ. ಮತ್ತು ಯಾವುದೋ ಡಾಕ್ಟ್ರ್ ಹತ್ರ ರೆಗ್ಯುಲರ್ ಹೋಗ್ಬಿಟ್ಟು ಬೇರೆ ಯಾವುದೋ ಡಾಕ್ಟ್ರ್ ಹತ್ರ ಹೋಗಬೇಕಾದ ಪರಿಸ್ಥಿತಿ ಬರ್ತದೆ. ಅಥವಾ ಅಲೋಪತಿ ಬಿಟ್ಟು ಆಯುರ್ವೇದ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ, ಆಯುರ್ವೇದ ಬಿಟ್ಟು ಅಲೋಪತಿ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ. ಎರಡು ಬಿಟ್ಟು ಹೋಮಿಯೋಪತಿಯವರು ಎಂಟ್ರಿ ಆಗ್ತಾರೆ. ಮಧ್ಯದಲ್ಲಿ ಡಾಕ್ಟ್ರುಗಳು ವ್ಯತ್ಯಾಸ ಆಗ್ತಾರೆ, ಔಷಧೋಪಚಾರಗಳು ವ್ಯತ್ಯಾಸ ಆಗುತ್ತೆ, ಟ್ರೀಟ್ಮೆಂಟ್ ವ್ಯತ್ಯಾಸ ಆಗುತ್ತೆ, ಪರಿಣಾಮವೂ ವ್ಯತ್ಯಾಸ ಆಗುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ನಿಮ್ಮ ಆರೋಗ್ಯವನ್ನು ಡಿಸ್ಟರ್ಬ್ ಮಾಡಿ ಇಡ್ತಕ್ಕಂಥ ಎಲ್ಲ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಇಲ್ಲೇ ನೀವು ಗಮನಿಸಬೇಕಾಗಿರತಕ್ಕಂಥದ್ದು, ತುಲಾರಾಶಿಯವರು ಆರೋಗ್ಯವನ್ನು ಸ್ವತಃ ನಿಮ್ಮ ಕೈಯಾರೆ ನೀವೇ ಹಾಳು ಮಾಡಿಕೊಳ್ಳುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಕಂಡು ಬರ್ತಾ ಇದೆ. ಪರಿಹಾರ ಮಾಡಿಕೊಳ್ಬೇಕು, ಎಚ್ಚೆತ್ತುಕೊಳ್ಬೇಕು, ಬಹಳ ಇಂಪಾರ್ಟೆಂಟು. ಗುರುವಿನ ಅನುಗ್ರಹವನ್ನು ನೀವು ಪಡಿಬೇಕಾದಂಥ ಅನಿವಾರ್ಯತೆ ಇದೆ. ಈ ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ಇನ್ನು ಮೂರನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಸ್ವಲ್ಪ ಬಾಯಿ ಮಾತು ಜಾಸ್ತಿ ಆಗ್ಬಿಡುತ್ತೆ, ಅಂದರೆ ಜಗಳ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಈ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿ ನಿಮಗೆ ಹಾಗೂ ನಿಮ್ಮ ತಂದೆಯವರಿಗೆ ಅಥವಾ ಹಿರಿಕರು ಅಂತ ಹೇಳ್ತೀರಿ ಅವರಿಗೆ ಸ್ವಲ್ಪ ಜಗಳ ಆಗುವಂಥ, ಸ್ವಲ್ಪ ಜಾಸ್ತಿನೇ ಜಗಳ ಆಗುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಅದರಲ್ಲೂ ಭೂಮಿಯ ವಿಚಾರಕ್ಕೆ ಬಂದು ಮಾತಿಗೆ ಮಾತು ಬೆಳೆಯುತ್ತದೆ, ಜಗಳಕ್ಕೆ ಹೋಗ್ತದೆ, ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಆದ್ದರಿಂದ ನಾನು ಹೇಳ್ತೇನೆ, ನಿಮಗೆ ಸಜೆಷನ್ ಕೊಡ್ತೇನೆ, ಭೂಮಿ ವಿಚಾರಗಳು ಅಥವಾ ಈ ಅದರಲ್ಲೂ ಪಿತ್ರಾರ್ಜಿತ ಮಾತುಕತೆ ವಿಚಾರಗಳಿದ್ರೆ ದಯವಿಟ್ಟು ಮಾತುಕತೆಯಲ್ಲಿ ಅದನ್ನು ಬಗೆಹರಿಸಲಿಕ್ಕೆ ನೋಡಿ.
ಅಕಸ್ಮಾತ್ ಅವರೇನಾದ್ರು ಜಗಳ ಮಾಡ್ತಾ ಇದ್ದಾರೆ ಇನ್ನೊಬ್ಬರು ಅಂತಂದರೆ ನೀವು ಜಗಳ ಮಾಡೋಕ್ಕೆ ಹೋಗಬೇಡಿ. ನೀವು ಕೂಡ ಜಗಳ ಮಾಡೋ ಸಾಧ್ಯತೆ ಇದೆ. ಅದರಲ್ಲೂ ನೀವಂತೂ ನಿಮ್ಮ ತಂದೆಯವ್ರ ಜೊತೆಗೂ ಜಗಳ ಮಾಡ್ತೀರಿ ಅಂತ ಕಂಡು ಬರ್ತಾ ಇದೆ. ಕೇಳೋದಿಲ್ಲ ಅವ್ರ ಮಾತನ್ನು, ಅವ್ರಿಗೆ ಎದುರುತ್ತರ ಕೊಡ್ತೀರಿ ಅಂತ ಕಂಡು ಬರ್ತಾ ಇದೆ. ಏನು ಉಗ್ರಲ್ಲಿ ಹೋಗುವುದಕ್ಕೆ ಕೊಡ್ಲಿ ತಗೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಉಗ್ರಲ್ಲಿ ಹೋಗುವಂಥ ವಿಚಾರ ಕೊಡ್ಲಿ ತಗೊಂಬಂದ್ಬಿಟ್ರೆ ಪ್ರಯೋಜನ ಒಂದು ದಡ್ಡತನ ಅಂತಾರೆ ಅದನ್ನು ಅಲ್ವಾ. ಸೊ ಅದರಿಂದ ಬಹಳ ಬುದ್ಧಿವಂತರಿದ್ದೀರಿ ತುಲಾರಾಶಿಯವರು. ನಿಮ್ಮ ಬುದ್ಧಿವಂತಿಕೆಯನ್ನು ಬಳಸಿ ಫ್ಲೋ ಜೊತೆಗೆ ಹೋಗಿ ಆರಾಮಾಗಿ ಕೂತ್ಕೊಂಡು ಮಾತಾಡಿ. ಯಾವುದೇ ಕಾರಣಕ್ಕೂ ಮಾತೇ ಮುಖ್ಯ, ಮಾತಲ್ಲೇ ಎಲ್ಲ ಬಗೆಹರಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಮಾತಲ್ಲೇ ಬಗೆಹರಿತದೆ ಸಹ, ಸ್ವಲ್ಪ ತಡ ಆಗಬಹುದು, ಆದರೆ ನಿಮಗೆ ರಿಸಲ್ಟ್ ಖಂಡಿತ ಸಿಗ್ತದೆ. ಜಗಳ ಮನಸ್ತಾಪಗಳಾಗದಂಗೆ ನೋಡ್ಕೊಳ್ಳಿ. ಅದರಲ್ಲೂ ಅಣ್ಣ ತಮ್ಮ ಅಕ್ಕ ತಂಗಿ ಜೊತೆಗೆ ಯಾವುದೇ ಕಾರಣಕ್ಕೂ ಜಗಳ ಆಗದಂಗೆ ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಇದೆ. ಯಾಕೆಂದರೆ ಯಾರೋ ಕೆಲವರು ಅವರನ್ನು ನಿಮ್ಮ ವಿರುದ್ಧ ಎತ್ತು ಕಟ್ಟಿ ನಿಮಗೆ ಹಾಗೂ ನಿಮ್ಮ ಸಹೋದರ ಸಹೋದರರಿಗೆ ಜಗಳ ಮನಸ್ತಾಪಗಳಾಗುವಂಗೆ ಮಾಡ್ತಾರೆ ಅಂತ ಕಂಡು ಬರ್ತಾ ಇದೆ. ಸೊ ಮೂರನೇ ಯಾವುದೋ ನಾಲ್ಕನೇ ವ್ಯಕ್ತಿ ಯಾಕೆ ನಿಮ್ಮ ಫ್ಯಾಮಿಲಿಯಲ್ಲಿ ಇಂಟರ್ಫಿಯರ್ ಆಗಿ ಚುಚ್ಚಬೇಕು, ಅದಾಗದಂಗೆ ನೋಡ್ಕೊಳ್ಬೇಕು. ನೀವು ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಮುಂದುವರ್ಕೊಂಡು ಹೋಗಬೇಕು. ಸೊ ಪರಿಹಾರ ಬಹಳ ಮುಖ್ಯ, ಗುರು ಅನುಗ್ರಹ ಬಹಳ ಮುಖ್ಯ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ತಿಳಿಸ್ತೇನೆ. ನಾಲ್ಕನೆಯ ಎಚ್ಚರಿಕೆ ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಅವಮಾನ. ಈ 3 ಅಕ್ಷರಗಳ ಒಂದು ಫಲ ನೀವು ಅನುಭವಿಸಲೇಬೇಕು ಅಂತ ಕಂಡು ಬರ್ತಾ ಇದೆ. ಅವಮಾನವಾಗಲಿದೆ ಅಂತ. ಅದರಲ್ಲೂ ಸಹ ಯಾವುದೋ ಒಂದು ಕಾರ್ಯ ಈ ಹಿಂದೆ ಬಹಳ ಬಾರಿ ನೀವು ಮಾಡಿದ್ರಿ, ಆದರೆ ಈ ಬಾರಿ ನಿಮ್ಮ ಕೈಲಿ ಮಾಡಲಿಕ್ಕೆ ಆಗಿಲ್ಲ. ಅದನ್ನು ಎತ್ತಿ ಕಟ್ಟಿ ತೋರಿಸಿ ಅವಮಾನ ಮಾಡ್ತಾರೆ. ಕಳೆದುಕೊಳ್ತೀರಿ, ಯಾವುದೋ ಒಂದು ವಸ್ತು ಏನೋ ಒಂದು ಕಳೆದು ಹೋಗುತ್ತದೆ, ಅದರಿಂದಲೂ ನಿಮಗೆ ಅವಮಾನವಾಗ್ತದೆ. ಅಂದರೆ ಅದನ್ನು ತೋರಿಸಿ ಕಳ್ಕೊಂಬಿಟ್ಟೆ ನೀನು ಅಂತ ಅವಮಾನ ಮಾಡ್ತಾರೆ. ಸ್ವಲ್ಪ ನಿಮಗೆ ಅವಮಾನ ಯೋಗ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಇದೆ. ಅವಮಾನ ಯೋಗ. ಕೊರಗುತ್ತೀರಿ, ಸ್ವಲ್ಪ ಮನಸ್ಸಿನಲ್ಲಿ ಕೊರಗುತ್ತೀರಿ, ಮನೆಯಲ್ಲೂ ಕೊರಗುತ್ತೀರಿ, ಆಫೀಸಲ್ಲಿ ಕೊರಗುತ್ತೀರಿ. ಯಾಕೆಂದರೆ ಅವಮಾನ ಯಾವಾಗಲೂ ನಿಮಗೆ ಆಗಿರಲಿಲ್ಲ, ಇಲ್ಲಿ ತನಕ ಆಗಿರಲಿಲ್ಲ. ಅಥವಾ ಈ ಹಿಂದೆ ಬೇರೆ ಬೇರೆ ಥರ ಆಗಿತ್ತೇನೋ, ಈ ಥರ ಅವಮಾನ ಆಗಿರಲಿಲ್ಲ. ಇದು ಹೊಸದಾದ ರೀತಿಯಲ್ಲಿ ನಿಮಗೆ ಅವಮಾನ. ನಿಮ್ಮ ಶಕ್ತಿ ಸಾಮರ್ಥ್ಯಗಳನ್ನು ಪ್ರಶ್ನೆ ಮಾಡ್ತಕ್ಕಂಥ, ಚುಚ್ಚತಕ್ಕಂತಹ ಒಂದು ರೀತಿಯಲ್ಲಿ ಅವಮಾನ. ಇದೊಂಥರ ಷಡ್ಯಂತರ. ಇದು ನಿಮಗೆ ಅವಮಾನ ಮಾಡಲೇಬೇಕು ಅನ್ನುವ ಒಂದು ಷಡ್ಯಂತರ. ನಿಮ್ಮಿಂದ ಬೇರೆ ಬೇರೆ ಕೆಲಸಗಳು ಮಾಡಿಸಬೇಕು, ನಿಮ್ಮನ್ನು ಹೊರಗೆ ತಳ್ಳಬೇಕು ಅಂಥೇಳಿ. ಇದನ್ನು ನೀವು ಖಂಡಿತವಾಗಿ ಎದುರಿಸ್ತೀರಿ. ನಿಮ್ಮ ಹತ್ರ ಆ ಶಕ್ತಿ ಇದೆ, ಖಂಡಿತ ಒಳ್ಳೆಯದಾಗ್ತದೆ. ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. 5ನೇ ಎಚ್ಚರಿಕೆ ತುಲಾರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಅದು ದ್ವಿಚಕ್ರ ವಾಹನ ಇರಬಹುದು, ತ್ರಿಚಕ್ರ ವಾಹನ ಇರಬಹುದು, ಚತುಶ್ಚಕ್ರಾದಿ ಕಾರು, ಬೈಕ್, ಏನು ಬೇಕಾದ್ರೆ ಇರ್ಬೋದು. ಆಕ್ಸಿಡೆಂಟ್ಗಳಾಗುವ ಯೋಗ ಫಲಗಳು ಇದೆ. ಆದ್ದರಿಂದ ನೀವು ವಾಹನ ಚಾಲನೆ ಮಾಡಲಿಕ್ಕೆ ಹೋಗಬೇಡಿ. ಕಾಲಿಗೆ ಗಾಯ ಮಾಡಿಕೊಳ್ಳುವ ಸಾಧ್ಯತೆ ಜಾಸ್ತಿ ಇದೆ. ಸೊ ನೀವು ವಯೋವೃದ್ಧರಾಗಿರಲಿ, ಯಂಗ್ಸ್ಟರ್ ಆಗಿರಲಿ, ಎಲ್ಲಿ ಎಣ್ಣೆ ಚೆಲ್ಲಿದೆಯಾ, ನೀರು ಚೆಲ್ಲಿದೆಯಾ, ಜಾರುತ್ತಾ ನೋಡಿಕೊಂಡು ಓಡಾಡಬೇಕಾದ ಪರಿಸ್ಥಿತಿ ಇದೆ. ವಾಹನ ಅಂತೂ ಇನ್ನೊಬ್ಬರು ವಾಹನ ಚಾಲನೆ ಮಾಡಬೇಕು, ನೀವು ಸುಮ್ಮನೆ ಕೂತಿರ್ಬೇಕು. ಅದು ಸಾರ್ವಜನಿಕ ವಾಹನಗಳು ಅಂದರೆ ಬಸ್ಸು ಈ ಥರ ಬಳಸುವಂಥದ್ದು ತುಂಬ ಒಳ್ಳೆಯದು ಆಗಸ್ಟ್ ತಿಂಗಳಲ್ಲಿ ಅಂತ ಕಂಡು ಬರ್ತಾ ಇದೆ. ಶರೀರವನ್ನು ರಕ್ಷಣೆ ಮಾಡತಕ್ಕಂಥ, ಅದರಲ್ಲೂ ಕಾಲು ಸೊಂಟ ಕೆಳಭಾಗ ರಕ್ಷಣೆಯನ್ನು ಮಾಡಿಕೊಳ್ತಕ್ಕಂಥ ಅನಿವಾರ್ಯತೆಗಳು, ಅವಶ್ಯಕತೆಗಳು ತುಲಾರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಬಹಳವೇ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ನಿಮಗೋಸ್ಕರ ನಾವು ವಿಶೇಷವಾದ ಪರಿಹಾರವನ್ನು ನಮ್ಮ ಯಾಗಶಾಲೆಯಲ್ಲ ಮಾಡಿ ಅತ್ಯದ್ಭುತವಾದ ಒಂದು ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದರ ಬಗ್ಗೆಯೂ ಸಹ ನೀವು ತಿಳ್ಕೊಳ್ಬೇಕು. ಪ್ರತಿಯೊಬ್ಬರಿಗೂ ಸಹ ಓಂ ಗುರುಭ್ಯೋ ನಮಃ ಅಂತ ನಾವು ಕಮೆಂಟ್ ಮಾಡಿ ಅಂತ ನಾನು ಹೇಳಲಿಕ್ಕೆ ಕಾರಣ, ಗುರುಪೂರ್ಣಿಮೆ ಇದೆ. ಜುಲೈ 29ನೇ ತಾರೀಕು ಬುಧವಾರ ಗುರುಪೂರ್ಣಿಮಾ. ಸೊ ಗುರುಪೂರ್ಣಿಮೆಯಿಂದಾಗಿ ಗುರುವಿನ ಅನುಗ್ರಹ ಪ್ರತಿಯೊಬ್ಬರಿಗೂ ಸಿಗಬೇಕು ಅನ್ನುವಂಥ ಉದ್ದೇಶ. ಸೊ ನೀವು ಏನು ಮಾಡಬಹುದು ಪರಿಹಾರ, ಆಗಸ್ಟ್ ತಿಂಗಳ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೆ ಜುಲೈನಲ್ಲೇ ನೀವು ಜುಲೈ 29ನೇ ತಾರೀಕು ಮನೆ ಹತ್ತಿರದಲ್ಲೆಲ್ಲರೂ ಗುರುವಿನ ಸನ್ನಿಧಾನಗಳು, ದತ್ತಾತ್ರೇಯರ ದೇವಸ್ಥಾನ ಇರಬಹುದು, ಸಾಯಿಬಾಬಾ ದೇವಸ್ಥಾನ ಇರಬಹುದು, ರಾಘವೇಂದ್ರ ಸ್ವಾಮಿಗಳ ಮಠ ಇರಬಹುದು, ಶಂಕರ ಮಠ ಇರಬಹುದು, ನಿಮ್ಮ ಕುಲ ಗುರುಗಳ ಮಠ ಇರಬಹುದು. ಸೊ ಗುರು ಮಠಗಳಿಗೆ ಹೋಗಿ ಅಲ್ಲಿ ಗುರುಗಳಿಗೆ ಒಂದು ಆರಾಧನೆ ಅಂದರೆ ಒಂದು ಪಾದಪೂಜೆ ಇರಬಹುದು,
ಒಂದು ಏನಾದ್ರು ಅಭಿಷೇಕ ಸೇವಾದಿಗಳಿರಬಹುದು, ಸಮರ್ಪಣೆ ಅಂದರೆ ಅರಿಶಿನ ಬಣ್ಣದ ವಸ್ತ್ರದಲ್ಲಿ ಕಡಲೆಕಾಳು ಸಮರ್ಪಣೆ ಮಾಡ್ತಕ್ಕಂಥದ್ದು ಇರಬಹುದು. ಏನೂ ಆಗಿಲ್ಲ ಅಂದರೆ ಅಲ್ಲೇ ಕೂತ್ಕೊಂಡು ಗುರುಗ್ರಹದ ಅಷ್ಟೋತ್ತರವನ್ನು 108 ಸಲ ಅಷ್ಟೋತ್ತರವನ್ನು ಪಠನೆ ಮಾಡಿದ್ರು ಸಾಕು. ಓಂ ಗುರುಭ್ಯೋ ನಮಃ ಅಂಥೇಳಿ ಒಂದು 108 ಬಾರಿ ಜಪ ಮಾಡಿದ್ರು ಕೂಡ ಸಾಕಾಗ್ತದೆ. ಭಾಳ ಪವರ್ಫುಲ್ ಆಗಿರತಕ್ಕಂಥ ದಿವಸ. ಸೊ ನಿಮಗೋಸ್ಕರ ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಯನ್ನು ಮಾಡ್ತಿದ್ದೇವೆ. ಕಾರಣ ಜುಲೈ 29 ತಾರೀಕು ಬುಧವಾರ ಹುಣ್ಣಿಮೆ ಗುರುಪೂರ್ಣಿಮೆ ಆದ ಕಾರಣ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಗುರುಗ್ರಹಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಅವತ್ತಿನ ದಿವಸ ನಾವು ಗುರು ದತ್ತಾತ್ರೇಯರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಗುರು ದತ್ತಾತ್ರೇಯ ಹೋಮ ಜೊತೆಗೆ ಸಹಸ್ರ ಗುರು ಶಾಂತಿ ಹೋಮವನ್ನು ಮಾಡಿ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನ, ಒರಿಜಿನಲ್ ಯೆಲ್ಲೋ ಸಫೈರ್, ಈ ರತ್ನವನ್ನು ವಿಶೇಷವಾಗಿ ನಾವು ಅವತ್ತಿನ ದಿವಸ ಹೋಮಗಳಲ್ಲಿ ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಶನಿ ಶಾಂತಿ, ನವಗ್ರಹ ಶಾಂತಿ, ವಿಶೇಷವಾಗಿ ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಆಶ್ಲೇಷ ಬಲಿ ಪೂಜೆಗಳಲ್ಲೆಲ್ಲ ಈ ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಎನರ್ಜೈಸ್ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರುಗಳಿಗೆ. ಅಷ್ಟೇ ಅಲ್ಲ, ಇದಕ್ಕೆ ಇನ್ನೂ ಒಂದು ವಿಶೇಷ ಐತಿಹ್ಯ ಇದೆ. ನಾನು ಬಹುಮುಖ್ಯವಾಗಿ ಈ ಒಂದು ವಿಶೇಷವಾದ ಗುರುವಿನ ಮಣಿಯಾದ ಯೆಲ್ಲೋ ಸಫೈರ್ ಕನಕಪುಷ್ಯರಾಗವನ್ನು ನರಸೋಬಾವಾಡಿ ಅಂತ ಕೇಳಿರಬಹುದು ನೀವು. ನರಸೋಬಾವಾಡಿ ಅಂತಂದರೆ ನರಸಿಂಹ ಸರಸ್ವತಿ ಸ್ವಾಮಿಗಳು ಅವರ ಅವತಾರ, ದತ್ತಾತ್ರೇಯರ ಅವತಾರ. ಅವರು 12 ವರ್ಷಗಳ ಕಾಲ ಆ ನರಸೋಬಾವಾಡಿ ಸನ್ನಿಧಾನದಲ್ಲಿ ಅವರು ಅನುಷ್ಠಾನವನ್ನು ಮಾಡಿರ್ತಕ್ಕಂಥ ಸನ್ನಿಧಾನ ಅದು. ಸೊ ಬಹಳ ಪವರ್ಫುಲ್ ಆಗಿರತಕ್ಕಂಥ ಮಹಾರಾಷ್ಟ್ರದ ನರಸೋಬಾವಾಡಿ ಆ ಒಂದು ಜಾಗದಲ್ಲಿ ಅಲ್ಲಿ ನಿಮಗೆ ಒಂದು ಸಂಗಮ ಸಹ ಇದೆ, ನದಿಯ ಸಂಗಮ ಇದೆ. ಅಲ್ಲಿ ಕೃಷ್ಣಾ ನದಿ ಹಾಗೂ ಪಂಚಗಂಗಾ ನದಿಗಳ ಸಂಗಮ ಸನ್ನಿಧಾನ, ಸಂಗಮ ಸ್ಥಾನ ನರಸೋಬಾವಾಡಿ. ಆ ಒಂದು ಸನ್ನಿಧಾನದಲ್ಲಿ ನಾನು ಆ ನರಸಿಂಹ ಸರಸ್ವತಿಗಳ ಒಂದು ಚರಣಾರವಿಂದಗಳಲ್ಲಿ ಇಟ್ಟು ಈ ಕನಕವರ್ಷರಾಗರತ್ನಗಳಲ್ಲಿ ಇಟ್ಟು ನಾನೇ ಸ್ವತಃ ಅಭಿಷೇಕ ಪೂಜಾದಿಗಳನ್ನು ಮಾಡಿಸ್ಕೊಂಡು ಅಲ್ಲಿಂದ ತಗೊಂಡಿದ್ದೀನಿ. ಸ್ಕ್ರೀನಲ್ಲಿ ನೀವು ಅದೆಲ್ಲ ವಿಡಿಯೋಗಳು ನೋಡಬಹುದಾಗಿರ್ತದೆ. ಸೊ ಈ ಒಂದು ಅದ್ಭುತವಾದಂತಹ ಕನಕಪುಷ್ಯರಾಗರತ್ನಗಳನ್ನು ಮಹಾರಾಷ್ಟ್ರದ ನರಸೋಬಾವಾಡಿಯಲ್ಲಿ ಏನು ನಮ್ಮ ಸಂಗಮ ಸ್ಥಾನ ಪಂಚಗಂಗಾ ಹಾಗೂ ಕೃಷ್ಣಾ ನದಿಯ ಸಂಗಮ ಸ್ಥಾನದಲ್ಲಿ ಈ ಒಂದು ವಿಶೇಷವಾಗಿ ಗುರುವಿನ ಸನ್ನಿಧಾನದಲ್ಲಿ ಇಟ್ಟು ಎನರ್ಜೈಸ್ ಮಾಡ್ಕೊಂಡು ಬಂದಿದ್ದೇನೆ. ಜೊತೆಯಲ್ಲಿ ಈಗ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಜುಲೈ 29 ತಾರೀಕು ಬುಧವಾರ ಹುಣ್ಣಿಮೆಯ ದಿವಸ, ಗುರುಪೂರ್ಣಿಮೆಯ ದಿವಸ ಸಹಸ್ರ ಗುರು ಶಾಂತಿ ಹೋಮದಲ್ಲಿ ಮತ್ತೆ ಪುನಃ ಡಬಲ್ ಎನರ್ಜೈಸ್ಡ್ ಆಗುತ್ತೆ. ಅದ್ರ ಜೊತೆಗೆ ಗುರು ದತ್ತಾತ್ರೇಯರ ಹೋಮದಲ್ಲೂ ಎನರ್ಜೈಸ್ ಆಗುತ್ತೆ. ಇದನ್ನೆಲ್ಲ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತಾ ಇದ್ದೇವೆ. ಈ ಒರಿಜಿನಲ್ ಕನಕ ಪುಷ್ಯರಾಗ ತುಂಬ ಕಾಸ್ಟ್ಲಿ, ಒರಿಜಿನಲ್ ಕನಕ ಪುಷ್ಯರಾಗ. ಇದಕ್ಕೆ ನಾವೇನು ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾ ಇಲ್ಲ. ಒಂದೇ ಸಂಕಲ್ಪ ಸೇವೆಯಲ್ಲಿ ಎಲ್ಲ ಹೋಮ ಬಂತು. ಸಹಸ್ರ ಗುರು ಶಾಂತಿ ಹೋಮ, ಗುರು ದತ್ತಾತ್ರೇಯ ಹೋಮ, ಶ್ರೀ ಸೂಕ್ತ ಹೋಮ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹವನ, ಶನಿ ಶಾಂತಿ ಹವನ, ನವಗ್ರಹ ಶಾಂತಿ ಹೋಮ, ಎಲ್ಲ ಹೋಮಗಳು ಸೇರಿ ಒಂದೇ ಸಂಕಲ್ಪ ಸೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ಒರಿಜಿನಲ್ ಕನಕ ಪುಷ್ಯರಾಗ ರತ್ನವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಅದು ಡಬಲ್ ಎನರ್ಜೈಸ್ಡ್. ಅಲ್ಲಿ ನರಸೋಬಾವಾಡಿ ಸನ್ನಿಧಾನದಲ್ಲೂ ಸಂಗಮ ಕ್ಷೇತ್ರದಲ್ಲೂ ನರಸಿಂಹ ಸರಸ್ವತಿಗಳ ಸನ್ನಿಧಾನದಲ್ಲೂ ಎನರ್ಜೈಸ್ ಮಾಡ್ಕೊಂಡ್ಬಂದು ಇಲ್ಲಿ ಮತ್ತೆ ಪುನಃ ನಮ್ಮ ಯಾಗಶಾಲೆಯಲ್ಲಿ ಸಹಸ್ರ ಗುರು ಶಾಂತಿ ಹಾಗೂ ಗುರು ದತ್ತಾತ್ರೇಯ ಒಂದು ಎನರ್ಜೈಸ್ ಆಗ್ತಕ್ಕಂಥದ್ದು. ಸೊ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ದಯವಿಟ್ಟು ಬೇಗ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಲೈವಲ್ಲಿ ನಾನೇ ಖುದ್ದು ನಿಮ್ಮೆಲ್ಲರ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಸಂಕಲ್ಪ ಆಗೋದಂತ ನೀವು ನೋಡ್ಕೋಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ವಿಶೇಷವಾದ ಒರಿಜಿನಲ್ ಕನಕಪುಷ್ಯರಾಗ ರತ್ನವನ್ನು ಪ್ರತಿಯೊಬ್ಬರಿಗೂ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ನೀವು ಇದನ್ನು ನೀವೇ ಉಂಗುರ ಮಾಡಿಸಿ ಯಾಕೆಂದರೆ ತುಂಬ ಕಾಸ್ಟ್ಲಿ ಒರಿಜಿನಲ್ ಕನಕಪುಷ್ಯರಾಗ ಗೊತ್ತಲ್ವಾ. ಸೊ ನೀವು ನಮ್ಮ ಸಂಕಲ್ಪ ಸೇವೆಗೆ ಏನು ಹಣವನ್ನು ಸಂದಾಯ ಮಾಡ್ತೀವಿ 1250 1250 ಅದಕ್ಕಿನ್ನೂ ಕಾಸ್ಟ್ಲಿ ಇದು. ಸೊ ಅದಕ್ಕೆ ನಾವು ಹೋಮಗಳನ್ನು ಎಲ್ಲ ಹೋಮಗಳನ್ನು ಮಾಡಿ ಕ್ಷೇತ್ರದಲ್ಲಿ ಎನರ್ಜೈಸ್ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಹೋಮಗಳನ್ನು ಮಾಡಿ ನಿಮಗೆ ಕಳಿಸ್ಕೊಡ್ತಾ ಇರುವಂಥದ್ದು. ನನ್ನ ಕೈಲಿ ಆಗೋಷ್ಟು ನಾನು ಮಾಡ್ತಾ ಇದ್ದೇನೆ. ಸೊ ಇದನ್ನು ನೀವು ಒಂದು ಉಂಗುರ ಮಾಡಿಸ್ಕೊಂಡು ಬೆರಳಲ್ಲಿ ಹಾಕ್ಕೋಬೋದು, ಡಾಲರ್ ಮಾಡಿಸ್ಕೊಂಡು ಕುತ್ತಿಗೆಯಲ್ಲಿ ಹಾಕ್ಕೋಬೋದು,
ಇದು ಹಾಗೇ ನಿಮ್ಮ ಪರ್ಸಲ್ಲಿ ಕೂಡ ಇಟ್ಕೋಬೋದು. ಪ್ರತಿಯೊಬ್ಬರಿಗೂ ಸಹ ಗುರುವಿನ ಅನುಗ್ರಹ ಸಿದ್ಧಿಗಾಗಬೇಕು ಅನ್ನುವ ಕಾರಣಕ್ಕೋಸ್ಕರ ಈ ಒರಿಜಿನಲ್ ಕನಕಪುಷ್ಯ ರಾಗರತ್ನವನ್ನೇ ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸೊ ದಯವಿಟ್ಟು ಇದು ಮುಗಿದ್ರೆ ಮತ್ತೆ ಪುನಃ ಸಿಗಲ್ಲ ಇದು. ಸೊ ಸ್ಕ್ರೀನಲ್ಲಿ ಕಾಣೋ ನಂಬರ್ಗೆ ಬೇಗ ನಿಮ್ಮ ವಿವರಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿಕೊಂಡು ಬೇಗ ನಿಮ್ಮ ಕನಕಪುಷ್ಯ ರಾಗರತ್ನ ಈ ಒಂದು ಹೋಮಗಳಿಗೆ ಸಂಕಲ್ಪ ಸೇವೆಯನ್ನು ಕೊಡಿ. ಪ್ರತಿಯೊಂದು ಸಂಕಲ್ಪ ಸೇವೆ ಕೊಟ್ಟವ್ರಿಗೂ ಇದು ಉಚಿತವಾಗಿ ಕೊಡ್ತಾರೆ. ಸಂಕಲ್ಪ ಸೇವೆಗೆ ಮಾತ್ರ ಚಾರ್ಜ್ ಮಾಡುವಂಥದ್ದು, ಇದಕ್ಕೆ ಸಪರೇಟ್ ಚಾರ್ಜು, ಒಂದೊಂದು ಹೋಮಕ್ಕೆ ಸಪರೇಟ್ ಚಾರ್ಜ್ ಅಂತೆಲ್ಲ ಏನೂ ಇಲ್ಲ. ಎಲ್ಲ ಸೇರಿಸಿ ಒಂದೇ ಸಂಕಲ್ಪ ಸೇವೆ, ಒಂದೇ ಪ್ರಸಾದ. ಪ್ರತಿಯೊಂದು ಸಂಕಲ್ಪ ಸೇವೆಗೆ ಒಂದು ಕನಕಪುಷ್ಯ ರಾಗರತ್ನವನ್ನು ಕೊಡ್ತೇನೆ. ಸೊ ನಿಮ್ಮಲ್ಲಿ ನೀವು 4 ಜನ ಇದ್ದೀವಿ, 4 ಜನಕ್ಕೆ ಬೇಕು ಅಂದರೆ 4 ಸಂಕಲ್ಪ ಸೇವೆ ಕೊಟ್ಕೋಬೇಕು, 3 ಬೇಕಂದ್ರೆ 3 ಸಂಕಲ್ಪ ಸೇವೆ ಕೊಟ್ಕೋಬೇಕು. ಈ ಥರ ವ್ಯವಸ್ಥೆ ಇರ್ತದೆ. ದಯವಿಟ್ಟು ನಮ್ಮ ಆಫೀಸ್ ನಂಬರ್ಗೆ ಬೇಗ ಕಾಂಟ್ಯಾಕ್ಟ್ ಮಾಡಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವೇನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ನಮಸ್ಕಾರ ವೀಕ್ಷಕರೇ, ಗುರುಪೂರ್ಣಿಮೆಯ ವಿಶೇಷವಾದಂತಹ ದೇವತಾರಾಧನೆಗಳ ಪ್ರಸಾದ ಏನಿದೆ ಕನಕಪುಷ್ಯ ರಾಗ, ಆ ಕನಕಪುಷ್ಯ ರಾಗ ರತ್ನಗಳ ಅಭಿಮಂತ್ರಣೆಗೋಸ್ಕರವಾಗಿ ನಾನು ನರಸಿಂಹವಾಡಿ ನಮ್ಮ ಗುರು ದತ್ತಾತ್ರೇಯರ ಒಂದು ಸನ್ನಿಧಾನಕ್ಕೆ ಬಂದಿದ್ದೇನೆ. ನೀವು ಮುಂದೆ ಸ್ವಾಮಿಗಳ ದರ್ಶನ, ಕ್ಷೇತ್ರ ದರ್ಶನ, ನದಿ ಸ್ನಾನ ಹಾಗೂ ವಿಶೇಷವಾಗಿ ನಮ್ಮ ರತ್ನಗಳ ಅಭಿಮಂತ್ರಣೆ, ಪೂಜೆ ಇತ್ಯಾದಿ ಎಲ್ಲವನ್ನೂ ಸಹ ನೋಡ್ತಾ ಇದ್ದೀರಿ, ನೋಡ್ತೀರಿ ಸಹ.